ವಿದುರನ ಮೂಲಕ ದ್ಯೂತಕ್ಕೆ ಆಮಂತ್ರಣ. ಸಹಸ್ರಕಂಬಗಳನ್ನೊಳಗೊಂಡಿರುವ ತೋರಣ ಸ್ಫಟಿಕ ಎಂಬ ಭವ್ಯ ಸಭಾಮಂದಿರ ನಿರ್ಮಾಣವಾಯಿತು. ಸುತ್ತಳತೆಯಲ್ಲಿ 2 ಚದರ ಯೋಜನೆಗಳಿದ್ದ ಕಂಬಗಳ ಮೇಲೆ ವಜ್ರಲೇಪನವಿತ್ತು. ರಾಜನು ವಿದುರನಲ್ಲಿ ಪಾಂಡವರನ್ನು ಆಮಂತ್ರಿಸಿ ಬರುವಂತೆ ಆಜ್ಞೆಯಿತ್ತನು. ಧೃತರಾಷ್ಟ್ರನ ಪುತ್ರವ್ಯಾಮೋಹದಿಂದ ವಿದುರನಿಗೆ ಮೈನಡುಕ ಉಂಟಾಯಿತು. ಆಗ ಧೃತರಾಷ್ಟ್ರನು, ವಿದುರ, ನಿನ್ನ ಭಾವೋದ್ವೇಗವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೇನು ಮಾಡುವುದು? ಇದು ವಿಧಿಯ ಕೈವಾಡವಾಗಿದೆ. ಕಾಲನ ಇಚ್ಛೆಗೆ ಸರಿಯಾಗಿ ಕುಣಿಯಬೇಕಾದ ಗೊಂಬೆಗಳು ಮಾತ್ರ ನಾವು ಎಂದನು. ವಿದುರನು ರಾಜನ ಅಪ್ಪಣೆಯನ್ನು ಶಿರಸಾವಹಿಸಿ ಖೇದದಿಂದ ಧರ್ಮಜನಲ್ಲಿಗೆ ತೆರಳಿದನು. ಮಹಾತ್ಮನಾದ ವಿದುರನನ್ನು ಕಂಡೊಡನೆ ಯಥೋಚಿತವಾಗಿ ಸತ್ಕರಿಸಿ ಅಂಧನು ಪಾಲನ ಕ್ಷೇಮವನ್ನು ವಿಚಾರಿಸಿದರು. ಯಮಸೂತ, ಧೃತರಾಷ್ಟ್ರನು ತನ್ನ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖ ಸಂತೋಷದಿಂದಿದ್ದಾನೆ. ಅರಸನು ನೂತನವಾದ ಸಭಾಮಂಟಪವೊಂದನ್ನು ನಿರ್ಮಿಸಿದ್ದಾನೆ. ಅದನ್ನು ನೀನು ಸಂದರ್ಶಿಸಬೇಕೆನ್ನುವುದು ಮಹಾರಾಜನ ಅಪೇಕ್ಷೆಯಾಗಿದೆ. ಆ ಸಂತೋಷ ಸಮಾರಂಭದಲ್ಲಿ ವಿನೋದಾರ್ಥವಾಗಿ ದ್ಯೂತ ಏರ್ಪಾಡು ಮಾಡಲ್ಪಟ್ಟಿದೆ. ಆ ಅಕ್ಷಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ರಾಜನ ಇಚ್ಛೆಯಾದುದರಿಂದ ಆಹ್ವಾನವನ್ನು ಅಂಗೀಕರಿಸು. ಧರ್ಮರಾಜನ ಚಿತ್ತ ವಿಚಲಿತವಾಯಿತು. ಇದೇನು ವಿದುರ, ಪಗಡೆಯಾಟವು ಪ್ರಥಮತಃ ಸಂತಸವನ್ನು ತರಬಹುದಾದರೂ ಅಂತ್ಯದಲ್ಲಿ ಅದು ಕಲಹದಲ್ಲಿ ಕೊನೆಗೊಳ್ಳಬಹುದು. ಹಾಗೆಂದು ದೊಡ್ಡಪ್ಪನ ಆಮಂತ್ರಣವನ್ನು ತಿರಸ್ಕರಿಸುವಂತಿಲ್ಲವಾದುದರಿಂದ ನೀನು ಆದೇಶಿಸಿದಂತೆ ನಡೆದುಕೊಳ್ಳುತ್ತೇನೆ ಎಂದನು. ವಿದುರನು, ಮಗು, ನಿನ್ನ ಅಭಿಪ್ರಾಯ ಉಚಿತವಾಗಿದೆ. ರಾಜನಿಗೆ ನಾನು ಚೆನ್ನಾಗಿ ಬುದ್ಧಿ ಬೋಧಿಸಿದರೂ ಒಪ್ಪದೆ ಆಮಂತ್ರಿಸುವ ಹಠ ತೊಟ್ಟನು. ಅಲ್ಲಿ ಕೈಚಳಕವುಳ್ಳ ಕೈತವದ ಶಿಕ್ಷಾಗುರು ಶುಕುನಿಯಿದ್ದಾನೆ. ಇನ್ನು ವಿವಿಂಶತಿ, ಚಿತ್ರಸೇನ, ಸತ್ಯವ್ರತ, ಪುರುಮಿತ್ತ, ಜಯ ಇವರೆಲ್ಲರೂ ಬರುತ್ತಾರೆ ಎಂದನು. ಧರ್ಮಜನು, ಆಗಲಿ ವಿದುರ, ಇದರಲ್ಲಿ ಏನೋ ಮೋಸವಿದೆ. ವಿಧಿಯ ಕೈವಾಡವನ್ನು ಯಾರೂ ತಪ್ಪಿಸಲಾರರು. ನಾನು ದ್ಯೂತವನ್ನಾಡಲು ಇಚ್ಛಿಸುವುದಿಲ್ಲವಾದರೂ ಶುಕುನಿಯೇ ಆಮಂತ್ರಿಸಿದರೆ ಬೇಡವೆನ್ನಲಾರೆ. ಅದು ನನ್ನ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಎಂದನು.